ರೀ, ನೀವು ಭಾರ್ಗವಿನ ಗಮನಿಸಿದ್ರ? ನಾವು ಅವಳ ಮನೆಯವ್ರ ಬಗ್ಗೆ ಕೇಳಿದ ಯಾವ ಪ್ರಶ್ನೆಗೂ ಅವಳು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ನಾವೇನೋ ಅವಳನ್ನ ಮನೆಗ್ ಬಂದ್ ಕರೆದ್ವಿ, ಆದ್ರೆ ಅವಳು ನಮ್ಮನ್ನ ಒಂದ್ಸಲನೂ ಮನೆಗ್ ಬಂದ್ ಕರೀಲೇ ಇಲ್ವಲ್ರಿ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಕೊಲೆಗಾರ ಸಿಕ್ಕಂದ? ಯಾರಂತೆ? ಅವಾಗ ಭಾರ್ಗವಿ ಕೇಸ್ ಹಾಕಿದ್ಲಲ್ಲ, ಆ MLA ಮಗ ವಿಕ್ಕಿ, ಅವನೇ ಸಂಜನ ಕೊಲೆ ಮಾಡಿದ್ನಂತೆ. ನಮ್ಮ ಭಾರ್ಗವಿ ಅವನ್ ಕತ್ತೆಪಟ್ಟಿ ಹಿಡ್ಕೊಂಡು ಮದುವೆ ಮನೆಯಿಂದ ಎಳ್ಕೊಂಬಂದಂತೆ. ಅವನಂತ ಪಾಪಿಗೆ ಶಿಕ್ಷೆ ಕೊಡ್ಲೇಬೇಕು. ನೀವು ಮಗಳನ್ನ ಹುಲಿ ತರ ಬೆಳೆಸಿದ್ರಣ, ಅವ್ರ ಧೈರ್ಯನ ಮೆಚ್ಚಲೇಬೇಕು. ನೀವು ಅರ್ಜುನ್ ಭಾರ್ಗವಿ ಅವ್ರ ಗಂಡ ಅಲ್ವಾ? ನಾನು JP ಪಾಟೀಲ್ ಮಗ, ಅರ್ಜುನ್ ಪಾಟೀಲ್. ಇದೊಳ್ಳೆ ಕತೆ ಆಯ್ತಲ್ಲ ಸರ್. ಅಲ್ಲ, ನ್ಯಾಯದ ಪರ ಇರೋ ನಿಮ್ಮ ಹೆಂಡತಿ ಪರವಾಗಿ ನಿಲ್ಲೋದು ಬಿಟ್ಟು ಈ ಕ್ರಿಮಿನಲ್ ವಹಿಸ್ಕೊಂಡು ಬಂದಿದ್ದೀರಲ್ಲ, ನೋಡೋದಕ್ಕೆ ಒಳ್ಳೆ ಎಜುಕೇಟೆಡ್ ತರ ಕಾಣ್ತೀರಾ. ಈ ಲೋಫರ್ ಸವಾಸ ಮಾಡಬೇಡಿ. ಹಾಗನ್ಬೇಡಿ ಸರ್, ವಿಕ್ಕಿ ಕ್ರಿಮಿನಲ್ ಅಂತ ಕೋರ್ಟ್ ಇನ್ನು ಹೇಳಿಲ್ಲ ಅಲ್ವಾ? ಕೋರ್ಟ್ ಹೇಳಿದ್ರು ಹೇಳದೆ ಇದ್ರು ನಾನು ಕ್ರಿಮಿನಲ್ ಅಲ್ಲ, ನಾನು ಕೊಲೆ ಮಾಡಿಲ್ಲ. ನಿಮ್ಮ ಹೆಂಡತಿ ಅವ್ರ ಜೀವನ ಲೆಕ್ಕಕ್ಕಿಡದೆ ಹೋರಾಡ್ತಾ ಸಾಕ್ಷಿ ಕಲೆಕ್ಟ್ ಮಾಡಿದ್ದಾರೆ. ಸತ್ಯನ ಆಚೆಗೆಳೆದು ಸಂಧ್ಯಾಗೆ ನ್ಯಾಯ ಕೊಡಿಸ್ತಿದ್ದಾರೆ. ನೀವು ಅವ್ರಿಗೆ ಸಪೋರ್ಟ್ ಆಗಿರೋದು ಬಿಟ್ಟು ಈ ಕ್ರಿಮಿನಲ್ ಸಪೋರ್ಟ್ ಮಾಡ್ತಿದ್ರಲ್ಲ ಸರ್. ಅರ್ಜುನ್, ಅವನು ಹೇಳ್ತಿರೋದನ್ನ ನಂಬಡ ಅರ್ಜುನ್. ನಾನು ಋತುಗೋಸ್ಕರ ತುಂಬಾ ಚೇಂಜ್ ಆಗಿದ್ದೀನಿ, ಮುಂಚೆ ತರ ಇಲ್ಲ. ಮೊದ್ಲಿನ ವಿಕ್ಕಿ ಈ ತರ ಮಾಡಿದ್ದಾದ್ರೆ ನಂಬೋದಿತ್ತು, ಆದ್ರೆ ನಾನು ಸಂಧಿನ ಕಡೆ ಹೋಗೇ ಇಲ್ಲ ಅರ್ಜುನ್. ಆದ್ರೆ ಆ ಭಾರ್ಗವಿ ಈ ಸಂದರ್ಭನ ಯೂಸ್ ಮಾಡಿಕೊಂಡು ನನ್ನ ಮೇಲೆ ಸೇಡು ತೀರ್ಸ್ಕೊತಿದ್ದಾಳೆ. ಏಯ್ ಬದ್ಮಾಶ್, ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿದ್ಯಲ್ಲ. ನೀನು ಸಂಧ್ಯಾಗೆ ತೊಂದರೆ ಕೊಟ್ಟೇ ಇಲ್ವಾ? ಈ ವಿಷಯ ನಿಮಗೂ ಗೊತ್ತಲ್ವಾ ಸರ್? ನೀವು ಆಗ ಸಂಧ್ಯಾಗೆ ಭಾರ್ಗವಿಗೆ ಇಬ್ಬರಿಗೂ ಸಪೋರ್ಟ್ ಮಾಡ್ತಿದ್ರಿ ಅಲ್ವಾ? ಅಪ್ಪ, ಈ ದಿನಕ್ಕೋಸ್ಕರ ಅದೆಷ್ಟು ದಿನದಿಂದ ಕಾಯ್ತಿದ್ದ ಗೊತ್ತಾ ಅಪ್ಪ? ನಾನ್ ಸಾಧನೆ ಮಾಡ್ದೆ, ಸಂಧ್ಯೆಗೆ ನ್ಯಾಯ ಕೊಡಿಸ್ದೆ. ನಿಮ್ ಮುಂದೆ ಬಂದ್ ನಿಲ್ಲೋ ಧೈರ್ಯ ಇರ್ಲಿಲ್ಲ ಅಪ್ಪ. ಆದ್ರೆ ಇವಾಗ ನೋಡಿ, ನಾನ್ ಸಂಧ್ಯೆಗೆ ನ್ಯಾಯ ಕೊಡಿಸ್ಬಿಟ್ಟೆ ಅಪ್ಪ. ಅವಳನ್ನ ಸಾಯಿಸಿರೋ ಮೃಗಗಳನ್ನ ಜೈಲಿಗಟ್ಟಿದ್ಯಾ ಅಂತ ಗೊತ್ತಾಯ್ತು ಪುಟ್ಟಿ. ಅದನ್ನು ಕೇಳಿ ನನಗೆ ತುಂಬಾ ಹೆಮ್ಮೆ ಅನಿಸ್ತು. ಹೌದು ಭಾರ್ಗವಿ, ನಮ್ ಸಂಧ್ಯಾ ಬದುಕಿದ್ದಾಗ ಖುಷಿಯಾಗಿ ನೆಮ್ಮದಿಯಾಗಿ ಇರೋಕೆ ಆಗಿರ್ಲಿಲ್ಲ. ಈಗ್ಲಾದ್ರೂ ಅವಳ ಆತ್ಮ ಸಮಾಧಾನವಾಗಿರುತ್ತೆ ಬಿಡು. ಭಾರ್ಗವಿ, ನೀನು ಯಾವುದೇ ಕಾರಣಕ್ಕೂ ಆ ಕೇಸ್ ಬಿಡೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಹಾಗೆ ಆ ಸಂಧ್ಯಾ ನಿನಗಷ್ಟು ಹತ್ರದವಳು, ಅವಳ ಸಾವಿನ ನಿನಗೆಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಆದರೂ ಸಹ ಅದು ಯಾವುದನ್ನೂ ಹಚ್ಕೊಂಡಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದೆಯಲ್ಲ ನೀನು, ನನಗೆ ಹೆಮ್ಮೆ ಅನಿಸ್ತಿದೆ ನಿನ್ನ ಬಗ್ಗೆ. ಅಷ್ಟೇ ಅಲ್ಲ ಅಪ್ಪ, ಆ ವಿಕ್ಕಿ ಜೈಲ್ಗೆ ಹೋಗೋದನ್ನ ನೋಡಿ ಆ JP ಪಾಟೀಲ್ ಹಾಗೆ ಆ ಶಕ್ತಿ ಪ್ರಸಾದ್ ಇಬ್ರು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇದಿನ್ನು ಶುರು ಅಷ್ಟೇ. ಈ ಕೇಸ್ ಮುಗಿತಿದ್ದ ಹಾಗೆ ನಿನಗೆ ಕಲ್ಪನಾ ಅತ್ತೆಗಾಗಿರೋ ಅನ್ಯಾಯಕ್ಕೆ ನಾನ್ ನ್ಯಾಯ ಕೊಡಿಸ್ತೀನಪ್ಪ. ಅದೇ ನನ್ ಮುಂದಿನ ಗುರಿ. ಶಬಾಷ್ ಭಾರ್ಗವಿ, ನಿನ್ ಮಾತು ಕೇಳಿ ನಂಗೆ ಹಾಲು ಕುಡಿದ್ರೆ ಸಂತೋಷ ಆಗ್ತಾ ಇದೆ. ಅರ್ಜುನ್ ಅಂತ ಅಳಿಯನ್ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಮ್ಮ. ಭಾರ್ಗವಿ, ನಾನು ಹೀಗ್ ದಿಢೀರ್ ಅಂತ ಅಳಿಯಂದ್ರನ್ನ ಯಾಕೆ ಹೊಗಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದೀಯಾ? ಇಷ್ಟೆಲ್ಲ ಕಷ್ಟ ಬಂದ್ರು ನಿನ್ ಜೊತೆಲಿ ನಿಂತು JP ಪಾಟೀಲ್ ಎದುರುಗಡೆ ನೀನ್ ವಾದ ಮಾಡೋದಕ್ಕೆ ಧೈರ್ಯ ತುಂಬಿದಾನೆ.
ನಿನಗೆ ಪ್ರೋತ್ಸಾಹ ಕೊಟ್ಟಿದ್ದಾನೆ. ಅರ್ಜುನ್ನು ನಿನಗೆ ತಕ್ಕನಾದಂಥ ಹುಡುಗ ಭಾರ್ಗವಿ. ನಿಮ್ದೊಂದು ಕೇಸ್ ಗೆಲ್ಲಕ್ಕೆ ನೀವ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀರಾ. ಭಾರ್ಗವಿ LLB ಅಂತ ಹೇಳ್ಕೊತೀರಲ್ವಾ, ಆ ಸ್ಥಾನಕ್ಕಾದ್ರೂ ಒಂದು ಗೌರವ ತೋರ್ಸೋದ್ ಬೇಡ್ವಾ? ನಾನ್ ಪ್ರೀತಿಸಿರೋ ಭಾರ್ಗವಿ ನೀವೇನಂತ ಆಶ್ಚರ್ಯ ಆಗ್ತಾ ಇದೆ. ಅದು ಅಪ್ಪ ಆ, ಆ, ಅಮ್ಮ ಭಾರ್ಗವಿ, ಸಂಧ್ಯಾ ಗ್ಯಾಸ್ ಬಗ್ಗೆ ನ್ಯೂಸಲ್ಲಿ ನೋಡಿದೆ, ಭಾಳ ಖುಷಿ ಆಯ್ತಮ್ಮ. ಒಳ್ಳೇದಾಗಮ್ಮ. ಭಾರ್ಗವಿ, ನಿನ್ ಲಾಯರ್ ಕೆಲಸ ಇಷ್ಟು ಚೆನ್ನಾಗಿ ನಡೀತಾ ಇರೋದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗಂತ ನಿನ್ ವೈಯಕ್ತಿಕ ಜೀವನನ ಮರಿಬೇಡಮ್ಮ. ಎರಡು ಒಂದೊಂದು ಕಾಲಿದ್ದ ಹಾಗೆ ಕಣೆ. ತಾಳ ಮೇಳ ಎರಡೂ ಸರಿಯಾಗಿದ್ರೆ ಜೀವನ ತುಂಬಾ ಸುಂದರವಾಗಿರುತ್ತೆ. ಹೌದು ಪುಟ್ಟಿ, ನಿಮ್ಮಮ್ಮ ಹೇಳ್ತಿರೋದು ಸರಿಯಾಗೈತೆ. ಈ ಬದುಕಿದೆಯಲ್ಲ, ಈ ಬದುಕು ಅನ್ನೋದು ವೃತ್ತಿ ಮತ್ತು ಜೀವನ ಇವೆರಡರ ತಕ್ಕಡಿ. ಅವೆರಡು ಒಂದೊಂದು ತಟ್ಟೆ ಇದ್ದಾಗೆ. ಈ ತೂಕ ಸರಿ ಇಲ್ಲ ಅಂದ್ರೆ ಜೀವನನೇ ಏರುಪೇರಾಗ್ಬಿಡುತ್ತೆ. ನೀನೇನು ಚಿಂತೆ ಮಾಡ್ಬೇಡ ಪುಟ, ನಿನ್ನಿರೋ ಮನೆಗೆ ಒಳ್ಳೇದೇ ಆಗತ್ತೆ. ಅಯ್ಯೋ, ನನ್ ಬುದ್ಧಿಗಿಷ್ಟು. ಇಷ್ಟು ದೂರ ಬಂದು ನಿನ್ ಜೊತೆ ಮಾತಾಡ್ಕೊಂಡು ಇಲ್ಲೇ ನಿಂತಿದೀವಿ. ಭಾರ್ಗವಿ, ಮನೆಗೆ ಹೋಗೋಣ ಬಾ. ಪುಟಿ, ನಿನ್ನ ಹತ್ರ ಮಾತಾಡ್ದೆ ಎಷ್ಟು ದಿವಸ ಆಗೋಗ್ಬಿಡ್ತಮ್ಮ. ಬಂದ್ಬಿಡು, ಮನೆಗೆ ಹೋಗ್ಬಿಡೋಣ. ಅಲ್ಲೇ ಕುತ್ಕೊಂಡು ಇಡೀ ದಿವಸ ಮಾತಾಡೋಣ. ಇಲ್ಲ ಅಪ್ಪ. ಯಾಕೋ ಮನೆಗೆ ಬರಲ್ಲ ಅಂತಿದ್ಯಾ? ಚೆಚೆ, ಹಾಗಲ್ಲ ಅಪ್ಪ. ನೀನು ನನ್ನ ವಾಪಸ್ ಮನೆಗೆ ಕರೆದಿದ್ದು ಕರುಗೆ ತನ್ನ ತಾಯಿ ಪುಣ್ಯಕೋಟಿ ಹಸುನೆ ವಾಪಸ್ ಸಿಕ್ಕದಷ್ಟು ಖುಷಿ ಆಗ್ತಾ ಇದೆ. ಆದ್ರೆ ಅವತ್ತು ಮನೆಯಿಂದ ಆಚೆ ಹೋಗುವಾಗ ನಾನು ಅರ್ಜುನ್ ಹೋದ್ವಲ್ಲ, ಹಾಗೆ ಮನೆಗೆ ಬರುವಾಗ್ಲೂ ನಾವಿಬ್ರು ಒಟ್ಟಿಗೆ ಬರ್ತೀವಪ್ಪ. ಆವಾಗ ಅವ್ರಿಗೂ ಖುಷಿ ಆಗುತ್ತೆ. ಸರಿ ಕಣ, ಆದಷ್ಟು ಬೇಗ ಬನ್ನಿ. ನೀವು ಬರ್ತೀರಲ್ಲ, ಆ ದಿನಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ. ಸರಿಯಪ್ಪ, ನಾವು ಬೇಗನೆ ಬರ್ತೀವಿ. ನೀವಿಬ್ರು ಆರೋಗ್ಯದ ಕಡೆ ಹುಷಾರು. ನಾನು ಬರ್ತೀನಿ. ಆಯ್ತು, ಹುಷಾರು. ಬರ್ತೀನಮ್ಮ. ಹೋಗ್ಬಾ. ರೀ, ನೀವು ಭಾರ್ಗವಿನ ಗಮನಿಸಿದ್ರ? ನಾವು ಅವಳ ಮನೆಯವ್ರ ಬಗ್ಗೆ ಕೇಳಿದ ಯಾವ ಪ್ರಶ್ನೆಗೂ ಅವಳು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ನಾವೇನೋ ಅವಳನ್ನ ಮನೆಗ್ ಬಂದ್ ಕರೆದ್ವಿ, ಆದ್ರೆ ಅವಳು ನಮ್ಮನ್ನ ಒಂದ್ಸಲನೂ ಮನೆಗ್ ಬಂದ್ ಕರೀಲೇ ಇಲ್ವಲ್ರಿ. ಆ ಮನೆಯ ಸಂಸಾರದ ತಕ್ಕಡಿ ಇನ್ನೂ ಸಮನಾಗಿಲ್ಲ ಅನ್ಸುತ್ತೆ ಪೂರ್ಣಿ. ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ನಮಗೆ ಬೇಜಾರಾಗ್ಬೋದು ಅಂತ ಯೋಚನೆ ಮಾಡಿರ್ತಾಳೇನೋ. ಅಂದ್ರೆ ಅವಳು ಅವ್ರ ಮನೇಲಿ ಖುಷಿಯಾಗಿಲ್ಲ ಅನ್ನಿಸ್ತಿದ್ಯಾ? ಚೇಚೆ, ನಾನೆಲ್ಲ ಹಾಗೆ ಹೇಳ್ತೆ. ಕಷ್ಟ ಮನುಷ್ಯಂಗೆ ಬರದಲ್ಲೇ ಮರಕ್ ಬರುತ್ತ ಪುಟ್ಟ. ಚಿಕ್ಕ ಪುಟ್ಟ ಬೇಜಾರು ದುಃಖ ಇವೆಲ್ಲ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ. ಅವಳು ಕೇಸನ್ನ ಮುಂದುವರ್ಸೋದು ನೋಡಿ ನಿನ್ಗೆ ಗೊತ್ತಾಗ್ಲಿವಾ? ಅವಳಿಗೆ ಮನೆಯವರೆಲ್ಲರೂ ಸಹಕಾರ ಕೊಡ್ತಿದ್ದಾರೆ. ಅರ್ಜುನ್ ಅಂತೂ ಅವಳು ಪರವಾಗಿ ಬೆನ್ನಿಗೆ ನಿಂತ್ಬಿಟ್ಟಿದ್ದಾನೆ. ಬಹುಶಃ ಅವಳು ಸಂಧ್ಯಾ ಕೇಸಿನ ಬಗ್ಗೆ ತಲೆ ಕೆಡ್ಸ್ಕೊಂತಿರ್ಬೋದು. ನೀನೇನು ಬೇಸರ ಮಾಡ್ಕೋಬೇಡ. ಸಂಧ್ಯಾ ಕೇಸ್ ಮುಗಿದ್ಮೇಲೆ ಅವಳೇ ಬಂದು ನಮ್ಮನ್ನು ಬೀಗರ ಮನೆ ಕರ್ಕೊಂಡು ಹೋಗ್ತಾಳೆ. ಬೇಗ ಬೇಗ ಹುಡ್ಕುವಂತನಾ? ಆ ಭಾರ್ಗವಿ ಬರೋಷ್ಟರಲ್ಲಿ ನಮ್ ಕೆಲ್ಸ ಎಲ್ಲ ಮುಗ್ದಿರ್ಬೇಕು. ಹುಡುಕ್ತಾನೆ ಇದ್ದೀನಿ, ಆದ್ರೆ ಯಾವ್ದು ಸಿಗ್ತಾನೆ ಇಲ್ಲ.
ಇಷ್ಟು ದಿನ ಆ ಭಾರ್ಗವಿ ನಮ್ಮ ವೈರಿ ಆಗಿದ್ಲು. ಆದ್ರೆ ಈ ಸಾಲಲ್ಲಿ ಅವಳು ಯಾವಳೋ ಅನಾಮಿಕಾ ಅನ್ನೋಳು ಸೇರಿದಾಳೆ. ಕಾಲ್ ಮಾಡಿ ಪ್ರಾಣ ತಿಂತಿದ್ದಾಳೆ. ಆದ್ರೆ ಎದುರಿಗೆ ಮಾತ್ರ ಸಿಗಲ್ಲ. ಮಾರ್ಕೆಟಲ್ಲಿ ಇನ್ನೇನ್ ಸಿಕ್ಬಿಟ್ಲು ಅನ್ನೋಷ್ಟ್ರಲ್ಲಿ ಎಸ್ಕೇಪ್ ಆಗ್ಬಿಟ್ಲು. ಆ ಕೋಡಂಗಿ ಶ್ರೀಮಂತನ ಜೊತೆ ಅಲ್ಲಿವರೆಗೂ ಹೋಗಿದ್ದು ಎಲ್ಲ ವೇಸ್ಟ್ ಆಗ್ಬಿಡ್ತು. ನನ್ನ ಪ್ರಕಾರ ಆ ಭಾರ್ಗವಿಗೆ ಅನಾಮಿಕಾ ಸಹಾಯ ಮಾಡ್ತಿರೋದಲ್ಲ, ಮತ್ತೆ ಈ ಭಾರ್ಗವಿನೇ ಅನಾಮಿಕನ ಹುಟ್ಟಾಕಿದಾಳೆ ಅನ್ಸುತ್ತೆ. ಏನಾಯ್ತು? ಏನ್ ಬರ್ತಿದೆ ಅದ್ರಲ್ಲಿ? ವಿಕ್ಕಿ ಎದುರು ನೀನು ಮಾಡ್ತಿರೋ ಯುದ್ಧದಲ್ಲಿ ನಾನು ನಿನ್ನ ಪರವಾಗಿ ನಿಲ್ತೀನಿ. ನಿನ್ನ ಗುರಿಯ ಹಾಗೆ ವಿಕ್ಕಿಗೆ ಶಿಕ್ಷೆ ಆಗುತ್ತೆ. ಅವನು ಇನ್ಯಾವತ್ತು ಜೈಲಿಂದ ಆಚೆ ಬರಲ್ಲ. ಬೃಂದ, ನಮ್ಮನ್ನ ಇಲ್ಲಿಗೆ ಯಾಕೆ ಬರೋದಕ್ಕೆ ಹೇಳಿದೆ? ಏನ್ ವಿಷಯ? ನಿಮ್ಗಳ ಜೀವನ ಸರಿ ಹೋಗಲ್ಲ ಮಾವ. ಏನಾದ್ರೂ ರಿತು ಬಗ್ಗೆ ಕನ್ಸ್ ಕಟ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಬೃಂದ, ನಾವು ಮೊದಲೇ ತುಂಬಾ ನೊಂದಿದ್ದೀವಿ. ಈ ತರ ಮಾತುಗಳನ್ನಾಡಿ ನಮ್ಗೆ ಯಾಕೆ ಇನ್ನಷ್ಟು ನೋವು ಕೊಡ್ತಿದ್ಯಾ? ಚುಚ್ತಿರೋದು ನಾನಲ್ಲ ಅತ್ತೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿರೋದು ಆ ಭಾರ್ಗವಿ. ಇಲ್ಲಿ ನೋಡಿ, ನಿಮ್ಮ ಭಾರ್ಗವಿ ಕತ್ತು ಮುಚ್ಚಿ ಇನ್ಯಾರದೋ ಹೆಲ್ಪ್ ತಗೊಂಡು ಈ ಸುಳ್ಳು ಸಾಕ್ಷಿನ ಹುಟ್ಟು ಹಾಕ್ತಿದ್ದಾಳೆ. ನೋಡಿ ಮಾವ,